ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಈ ಲಾಗು ಅರೌಂಡ್ ಆಲ್ಮೋಸ್ಟ್ 4:45 ಆಗಿತ್ತು. ನಾವು ಮನೆ ಬಿಡೋ ಇಷ್ಟರಲ್ಲಿ ಎಷ್ಟು ಮಳೆ ಶುರು ಆಗಿತ್ತು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಮಳೆ. ಎಲ್ಲಿ ಹೊರಟ್ವಿ ಅನ್ನೋದು ತಮ್ಮನೆಲ್ಲ ಆಲ್ರೆಡಿ ನೋಡಿರ್ತೀರ ಅಲ್ವಾ ಎಲ್ರೂ. ಸೊ ಇವತ್ತು ರಾಘು ಅವರ ಅಕ್ಕ ಅವರ ಹುಟ್ಟುಹಬ್ಬ, ಅಂದರೆ ನಮ್ಮ ದೊಡ್ಡನಾದಿನಿಯವರ ಬರ್ತ್ಡೇ ಇವತ್ತು. ಸೊ ಅದಕ್ಕೋಸ್ಕರ ಹೊರಡೋಣ ಅಂತ ಹೇಳಿ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಉಲ್ಲಾಸ್ ಸ್ಕೂಲಿಂದ ಬಂದಮೇಲೆ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದು. ಸೊ ಯಾವ ರೇಂಜಿಗೆ ಮಳೆ ಬರ್ತಿತ್ತು ಅಂದರೆ ನಾವು ಅವ್ರಿಗೆ ಹೇಳೂ ಇರಲಿಲ್ಲ ನಾವು ಹೋಗ್ತೀವಿ ಅಂತ. ಸೊ ಹೋಗಿದ ತಕ್ಷಣ ಆ ಮಳೆಗೆ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ, ಈರುಳ್ಳಿ ಬಜ್ಜಿ, ಹಾಗೆ ಆಲೂಗಡ್ಡೆ ಬಜ್ಜಿ ಎಲ್ಲ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿಂದ್ವಿ. ಸಖತ್ತಾಗಿತ್ತು ಮಾತ್ರ ಅಂತ ಹೇಳ್ಬೋದು. ಆ ಚಟ್ನಿಗೆ ಆ ಮೆಣಸಿನ್ಕಾಯಿ ಬಜ್ಜಿ, ಈರುಳ್ಳಿ ಬಜ್ಜಿ, ಹಾಗೆ ಕಾಫಿ ಎಲ್ಲ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಎಲ್ಲ ಆಯಿತು, ಕಾಫಿ ಎಲ್ಲ ಕುಡ್ಕೊಂಡು ಸೊ ಸಂಜೆ ಒಂದು ಅರೌಂಡ್ 7:30ಗೆ ಕೇಕ್ ಕಟ್ ಮಾಡಿಸಿದ್ವಿ. ಹ್ಯಾಪಿ ಬರ್ತ್ಡೇ ಅಕ್ಕ ಅಂತ. ಸೊ ನಾನು ಅಕ್ಕ ಅಂತಲೇ ಕರೆಯೋದು, ರಾಘುನೂ ಅಕ್ಕ ಅಂತಲೇ ಕರೆಯೋದ್ರಿಂದ ಅಕ್ಕ ಅಂತಲೇ ಹೆಸರು ಹಾಕ್ಸಿದ್ವಿ. ಕೇಕ್ ಮಾತ್ರ ಅಲ್ಟಿಮೇಟಾಗಿತ್ತು ಅಂತಲೇ ಹೇಳ್ಬೋದು. ಸಾಕಾಗಿತ್ತು ಕೇಕ್ ಮಾತ್ರ. ಸೊ ಈಗ ಚೀಕು, ಕೃಷ್ಣ, ಉಲ್ಲಾಸು ಲಕ್ಷ್ಮೀ ಅಕ್ಕನ ಜೊತೆ ನಿಂತ್ಕೊಂಡು ಕೇಕ್ನ ಕಟ್ ಮಾಡ್ತಿದ್ದಾರೆ. ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಸ್ಯಾಟರ್ಡೆ ಸಂಡೇ ಬಿದ್ದಿದ್ದರಿಂದ ಸೊ ಸಂಡೇ ನೆಕ್ಸ್ಟ್ ಡೇ ರಜಾ ಇರೋದ್ರಿಂದ ಹೋಗೋಕ್ಕೂ ಈಸಿ ಆಯಿತು. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು ಅನ್ನೋ ಒಂದು ಕಾರಣಕ್ಕೆ ಹೊರಟ್ವಿ ಅಂತಲೇ ಹೇಳ್ಬೋದು. ಸೊ ಈಗ ನೋಡಿ ಕೇಕ್ ಕಟ್ ಮಾಡೋವಂಥ ಸಮಯ. ನೀವು ಸಹ ನೋಡೋರು ಸಹ ವಿಶ್ ಮಾಡ್ಬೋದು. ಹಾಗೆ ಪ್ರತಿಯೊಬ್ಬರೂ ಸಹ ಪೂರ್ತಿ ವೀಡಿಯೋನ ನೋಡಿ, ಓಕೆನಾ? ತುಂಬಾ ಚೆನ್ನಾಗಿದೆ ಇವತ್ತಿನ ವೀಡಿಯೋ. ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ, ನೆಕ್ಸ್ಟ್ ಡೇ ಸಂಡೇ ಆಗಿರೋದ್ರಿಂದ ಏನೆಲ್ಲ ಮಾಡಿದ್ವಿ ಎಲ್ಲನೂ ಸಹ ಇದೆ ನೋಡಿ. ಚೀಕುಗೆ ಕೇಕ್ ತಿನ್ನಿಸ್ತಾರೆ, ಹಾಗೆ ಮಕ್ಕಳಿಗೆ ಒಬ್ಬೊಬ್ರಿಗೂ ಕೇಕ್ ತಿನ್ನಿಸ್ಕೊಂಡು ಧನು ಮೊಮ್ಮನಿಗೆ ಅಂದರೆ ಅವ್ರ ಹಸ್ಬೆಂಡ್ಗೆ ಅವರು ಕೇಕ್ ತಿನ್ನಿಸ್ಕೊಂಡ್ರು. ಸೊ ಏನಪ್ಪ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕೋಲ್ಡ್ ಆಗ್ಬಿಟ್ಟಿದೆ, ಅದಕ್ಕೆ ವಾಯ್ಸ್ ಓವರಲ್ಲಿ ಈ ರೀತಿ ಬರ್ತಾಯಿದೆ. ಏನಾದರೂ ಸ್ವಲ್ಪ ವಾಯ್ಸ್ ಡೌನ್ ಆಗಿದರೆ ಬೇಜಾರಾಗಬೇಡಿ, ಓಕೆನಾ? ಸೊ ಆದರೂ ತುಂಬ ದಿನ ಆದಮೇಲೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಇಷ್ಟ ಆಗಿಲ್ಲ. ಕೋಲ್ಡ್ ಆಗಿದ್ದರೂ ಪರವಾಗಿಲ್ಲ ಅಂತ ಹೇಳಿ ಈ ಒಂದು ವೀಡಿಯೋಗೆ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ತುಂಬಾ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಏನು ಗೊತ್ತಾ, ನನಗೆ ಎಷ್ಟೊಂದು ಲಾಗಲ್ಲಿ ನಿಮ್ಮೆಲ್ರಿಗೂ ತಿಳಿಸಿದ್ದೀನಿ, ಹುಟ್ಟುಹಬ್ಬ ಅಂತಂದರೆ ಅದು ಒಂಥರ ಸ್ಪೆಷಲ್ ಡೇನೇ. ನಾವು ಆ ಥರ ಮಾಡ್ಕೊಳ್ಳಲ್ಲ, ನಮಗೆ ಇಷ್ಟ ಇಲ್ಲ ಅನ್ನೋದಕ್ಕಿಂತ ನಮಗೆ ಅದು ಸ್ಪೆಷಲ್ ಡೇನೇ. ಯಾಕಂದರೆ ನಾವು ಭೂಮಿಗೆ ಬಂದಿದ್ದ ದಿನ ಅದನ್ನು ಸಂಭ್ರಮಿಸದೆ ಬೇರೆ ಏನೋ ಸಂಭ್ರಮಿಸೋದು ಅದೆಲ್ಲ ನೆಕ್ಸ್ಟು. ಫ್ರೀ ಇದ್ದಲ್ಲಿ, ಸಮಯ ಇದ್ದಲ್ಲಿ ನಿಮ್ಮ ಸ್ನೇಹಿತರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಗೊತ್ತಿರೋರು ಯಾರಾದರೂ ಹುಟ್ಟುಹಬ್ಬ ಆದ್ರೂ ಸಹ ನಮ್ಮ ಸಮಯನ ಅವ್ರಿಗೆ ಕೊಡೋದನ್ನು ಕಲ್ತ್ಕೋಬೇಕು. ಯಾಕಂತ ಹೇಳಿದ್ರೆ ತುಂಬಾ ಪಾಠಗಳು ಕಲಿಸುತ್ತೆ ಜೀವನದಲ್ಲಿ. ಇವತ್ತಿದ್ದವರು ನಾಳೆ ಇರಲ್ಲ ಅಂತ ಮೇಧಾವಿಗಳ ಥರ ಎಲ್ಲರೂ ಮಾತಾಡ್ಬೋದು. ಸೊ ಅದೇ ಒಂದೇನಂತಾರೆ ಕೂಡಿ ಬಾಳೋದ್ರಲ್ಲಿ ಇರೋದು. ಸುಮ್ಮನೆ ಬಾಯಿ ಮಾತಿಗೆ ಹೇಳೋದಲ್ಲ, ಪ್ರತಿಯೊಬ್ಬರೂ ಸಹ ಅದೇ ರೀತಿ ಕೂಡಿ ಬಾಳಬೇಕು. ಆ ಒಂದು ಬಾಂಡಿಂಗು ಎಲ್ಲರ ಫ್ಯಾಮಿಲಿಲೂ ಸಿಗಲಿ, ಕಾಣಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ನಮ್ಮ ಸೋನುಗೂ ಸಹ ಕೇಕ್ ತಿನ್ನಿಸಿದ್ರು. ಅವ್ರದ್ದೆಲ್ಲ ಆದಮೇಲೆ ನೆಕ್ಸ್ಟ್ ನಮ್ಮ ಚೀಕು ಅಂತೂ ಯಾವ ಫೋಟೋಗೂ ಸಹ ಅಡ್ಡ ಬರ್ತಾನೆ ಇದೆ ಅಂತಲೇ ಹೇಳ್ಬೋದು. ಸೊ ಇದು ಕಂಪ್ಲೀಟಾಗಿ ನಮ್ಮ ಫ್ಯಾಮಿಲಿ. ಸೊ ಈಗ ಉಲ್ಲಾಸನೂ ಸಹ ಆ್ಯಡ್ ಆಗ್ತಾನೆ. ನಾನು, ರಾಘು, ಚೀಕು, ಉಲ್ಲಾಸ್ ಎಲ್ಲರೂ ಸಹ ಒಂದು ಫೋಟೋ ಇಟ್ಕೊಂಡ್ವಿ. ಚೀಕುಗೆ ಕೇಕ್ ಮೇಲೆ ಕಂಡು ಫೋಟೋ ಇಟ್ಕೊತಾರೆ. ಇದೇ ಆಗೋಯ್ತಲ್ಲ ಅಂತ ಹೇಳಿ ಅವನು ನೋಡಿ ಯಾವ ರೀತಿ ಮಸ್ತಿ ಮಾಡ್ತಾನೆ ಅಂತಲೇ ಹೇಳ್ಬೋದು. ಉಲ್ಲಾಸ್ ನಾನು ಸಪ್ರೇಟಾಗಿ ಕೇಕ್ ತಿನ್ನಿಸ್ಬೇಕು ಅಂತ ಹೇಳಿ ಅವನೂ ಸಹ ಸಪ್ರೇಟಾಗಿ ಕೇಕ್ ತಿನ್ನಿಸ್ತಾ. ಸೊ ನೆಕ್ಸ್ಟ್ ಈಗ ಎಲ್ಲರೂ ಕೇಕ್ ಚೆನ್ನಾಗಿದೆ ಅಂತ ಹೇಳಿ ಮಾತಾಡಿಕೊಂಡು ಸಹ ಖುಷಿಯಾಗಿ ಒಂದು ಬರ್ತ್ಡೇ ಸೆಲೆಬ್ರೇಷನ್ನ ನಾವು ಏನು ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಗಿಫ್ಟ್ ಕೊಡುವಂಥ ಸಮಯ. ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಗಿಫ್ಟ್ ಅಂತಲೇ ಹೇಳ್ಬೋದು. ಅವ್ರು ಇಷ್ಟಪಟ್ಟಿರ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ, ಇಷ್ಟಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬನ್ನಿ ಹಾಗಿದ್ರೆ ಗಿಫ್ಟ್ನ ಅನ್ಬಾಕ್ಸ್ ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ. ಸೊ ಈಗ ಒಂದೊಂದೇ ಗಿಫ್ಟ್ನ ಅನ್ರ್ಯಾಪ್ ಮಾಡ್ತಾರೆ. ಇದು ಒಂದು ಸಿಂಗಲ್ ರೋಸ್ ಬೊಕ್ಕೆ. ತುಂಬಾ ಯೂನಿಕಾಗಿ ಸಿಗುತ್ತೆ ಈಗ ಆನ್ಲೈನಲ್ಲೆಲ್ಲ. ಖಂಡಿತವಾಗ್ಲೂ ಒಂಥರ ಸುಮ್ಮನೆ ರೋಸ್ ಕೊಡೋದಕ್ಕಿಂತ ಈ ಥರ ಯೂನಿಕಾಗಿ ಕೊಡ್ಬೋದಲ್ವಾ. ಸೊ ಇದು ಫಸ್ಟ್ ವಿಶ್ಗೆ ಹ್ಯಾಪಿ ಬರ್ತ್ಡೇ ಅಂತ ವಿಶ್ಗೆ. ಸೊ ನೆಕ್ಸ್ಟು ಸಿಹಿ ಮಾಡಿಕೊಳ್ಳಿ ಬಾಯಿ ಅಂತ ಹೇಳಿ ಕಿಸಸ್ ಚಾಕ್ಲೇಟ್. ತುಂಬಾ ಟೇಸ್ಟಿಯಾಗಿರುತ್ತೆ ಚಾಕ್ಲೇಟ್, ನೀವು ಟ್ರೈ ಮಾಡಿ, ನನಗಂತೂ ತುಂಬಾ ಇಷ್ಟ. ಸೊ ನೆಕ್ಸ್ಟು ಅವ್ರು ಇದನ್ನು ಓಪನ್ ಮಾಡಿಬಿಟ್ರು, ನಾನು ಇನ್ನೂ ಒಂದಿದೆ ನೋಡೋಕ್ಕ ಅಂತ ಹೇಳಿದ್ರೆ. ಸೊ ಅದನ್ನು ಅಷ್ಟೇ ಸ್ಮಾಲ್ ನೈಲ್ ಪಾಲಿಷ್ ಹಾಕ್ಕೊಳ್ಳಿ ಫಂಕ್ಷನ್ಗಳಿಗೆ ಅಂತ ಹೇಳಿ ಕೊಟ್ಟಿದ್ದು. ಸೊ ಇದಂತೂ ತುಂಬಾ ಚೆನ್ನಾಗಿದೆ. ಎಷ್ಟು ಇಷ್ಟ ಆಗಿತ್ತು ಅಂದರೆ ನನಗೂ ಸಹ ಕ್ಯೂಟೆಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೋಡಿ ಈಗ ಅವರು ಅದನ್ನು ಅನ್ಬಾಕ್ಸ್ ಮಾಡಾಯಿತು. ಸೊ ಅದನ್ನು ಓಪನ್ ಮಾಡ್ತಾಯಿದ್ದಾರೆ.
ಸೊ ಯಾರೆಲ್ಲರ ಮೊದಲೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಎಷ್ಟೋ ಜನ ವಿತೌಟ್ ಸಬ್ಸ್ಕ್ರೈಬೇ ನೀವು ಅಂದರೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ. ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೂ ಖುಷಿ ಅಲ್ವಾ, ನಮ್ಮ ಸಬ್ಸ್ಕ್ರೈಬರ್ಸು ಸಹ ಇದ್ದಾರೆ ಅಂತ ನಮಗೆ ಅಂತ ಅನಿಸುತ್ತೆ. ಸೊ ಈ ಒಂದು ಬ್ಯಾಗ್ ಬಂದು ಫಾಸ್ಟ್ ಟ್ರ್ಯಾಕ್ ಬ್ಯಾಗು ತುಂಬಾ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಕ್ಯೂಟೆಸ್ಟ್ ಬ್ಯಾಗ್ ಇದು ಫಾಸ್ಟ್ ಟ್ರ್ಯಾಕು. ಸೊ ಗ್ಯಾರಂಟಿ 6 ಮಂತ್ ವ್ಯಾರಂಟಿ ಎಲ್ಲನೂ ಸಹ ಇರುತ್ತೆ. ಗಿಫ್ಟ್ಗೆ ಅಂತೂ ತುಂಬಾ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಟೋಟಲಿ ಅಕ್ಕ ತುಂಬ ಖುಷಿಪಟ್ಟರು. ಅವ್ರು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಅಷ್ಟು. ಸೊ ಇದೇ ಬೇಕು ಅದೇ ಬೇಕು, ನಾವು ತಂದು ಕೊಟ್ಟಿರೋದಕ್ಕೆ ಹೆಸ್ರೂ ಸಹ ಅವ್ರು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಇಡಲ್ಲ ಇವರು ಆ ರೀತಿ. ಸೊ ಒಟ್ಟಿನಲ್ಲಿ ಖುಷಿಪಟ್ಟರು. ಸೊ ಅದೇ ಖುಷಿಲಿ ಅವ್ರ ಯಜಮಾನ್ರಿಗೆ ಹಾಗೆ ರೋಸ್ ಕೋಟಿ ಮಾತಾಡ್ತಾಯಿದ್ರು, ಅದನ್ನು ಹಾಗೆ ಒಂದು ಕ್ಲಿಪ್ಪಿಂಗ್ ಹಿಡಿದೆ ಅಂತಲೇ ಹೇಳ್ಬೋದು. ಸೊ ಇದು ನೋಡಿದ್ರೆ ಇದನ್ನು ಹಾಕ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ. ಸೊ ನೆಕ್ಸ್ಟು ಅವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ವೆಜ್ ಅಲ್ವಾ, ನಾವು ಸಡನ್ನಾಗಿ ಹೇಳಿದ್ವಿ. ಅವರು ಹೋಟ್ಲಿಗೆ ಹೋಗೋ ಪ್ಲ್ಯಾನ್ ಮಾಡಿದರು. ನಾವು ಸಡನ್ನಾಗಿ ಹೋದ್ವಿ, ಹೋಗೋಣ ಹೋಟ್ಲಿಗೆ ಅಂತ ರೆಡಿ ಆದ್ವಿ. ಬಟ್ ಸಿಕ್ಕಾಪಟ್ಟೆ ಮಳೆ, ತುಂಬ ಇಷ್ಟು ಜನ ಮಕ್ಕಳಿಗೆಲ್ಲ ಕರ್ಕೊಂಡು ಹೇಗಪ್ಪ ಹೋಟ್ಲಿಗೆ ಹೋಗೋದು ಅಂತ ಹೇಳಿ ಮನೆಗೇ ಎಲ್ಲ ಪಾರ್ಸೆಲ್ ಮಾಡಿಸಿದ್ರು ಅಂತಲೇ ಹೇಳ್ಬೋದು. ನೋಡಿ ಬಟರ್ ರೋಟಿ, ಪನ್ನೀರ್ ಬಟರ್ ಮಸಾಲ, ಹಾಗೆ ಗೋಬಿ ಮಂಚೂರಿ, ಆಲ್ರೆಡಿ ಬಜ್ಜಿ ತಿಂದ್ವಿ. ಮನೇಲಿ ಮಾಡಿರುವಂತಹ ರಸಮು, ಅನ್ನ, ಬಜ್ಜಿ. ಸೊ ಸ್ಯಾಟರ್ಡೇ ಅಂತೂ ಮುಗೀತು. ಸೊ ಯಾಕೆ ಈ ಸ್ಯಾಟರ್ಡೇ ಅಂತ ಅಂದರೆ ವೆಜ್ ಅಲ್ವಾ, ಸೊ ವೆಜಿಟೇರಿಯನ್ನ ಲೈಟಾಗಿ ಮುಗಿಸಿದ್ವಿ. ಬಟ್ ಸಂಡೇ ಒಳ್ಳೆ ಬ್ಯಾಟಿಂಗ್ ಮಾಡಿದ್ವಿ. ಸೊ ಅದನ್ನು ನೋಡಬೇಕು ಅಂತ ಹೇಳಿದ್ರೆ ನೀವು ಕಂಪ್ಲೀಟ್ ವೀಡಿಯೋ ನೋಡಬೇಕು. ನಾವು ಸಂಡೇ ಏನೆಲ್ಲ ತಿಂದ್ವಿ, ಹೇಗಿತ್ತು ನಮ್ಮ ದಿನ. ಸೊ ಬರ್ತ್ಡೇ ಪಾರ್ಟಿ ಅಂತಲೇ ಅಂದ್ಕೋಬೋದು ಅದು ಒಂಥರ. ಸೊ ಅದೇ ರೀತಿ ಎಂಜಾಯ್ ಮಾಡಿದ್ವಿ. ಸೊ ಇದು ನೋಡಿ ಬಿಸಿ ಬಿಸಿ ಗೋಬಿ ಮಂಚೂರಿ. ಸೊ ಮಳೆಗೆ ಗೋಬಿ ಮಂಚೂರಿ, ಬಟರ್ ನಾನು ತಿಂತಾಯಿದ್ರೆ ಅದ್ಭುತವಾಗಿರುತ್ತಲ್ವ. ಸೊ ಈಗ ಎಲ್ಲರೂ ಸಹ ಅದನ್ನು ತಿಂದ್ಕೊಂಡು ಸೊ ಆರಾಮಾಗಿ ಲೈಟ್ ಆಫ್ ಮಾಡಿ KD ಮೂವಿನ ನೋಡೋಕ್ಕೆ ಕೂತ್ಕೊಂಡ್ವಿ. ಸೊ ZEE5 ಬಿಟ್ಟಿದ್ರಲ್ವ, ಸೊ ಅದಕ್ಕೋಸ್ಕರ KD ಮೂವಿ ನಾನು ಆ್ಯಕ್ಚುಲಿ ಥಿಯೇಟ್ರಲ್ಲಿ ನೋಡಬೇಕು ಅಂದ್ಕೊಂಡಿದ್ದೆ, ನೋಡಿರಲಿಲ್ಲ. ಅದಕ್ಕೆ ಇದ್ದಿದ್ದು ಎಲ್ಲ ಥರ ಲೈಟ್ ಆಫ್ ಮಾಡಿ ಆರಾಮಾಗಿ ನಾವು ಮೂವಿನ ನೋಡಿಕೊಂಡು ಕೂತ್ಕೊಂಡ್ವಿ ಅಂತಲೇ ಹೇಳ್ಬೋದು. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಏನಪ್ಪ ಅಂತ ಹೇಳಿದ್ರೆ ಬ್ಲಡ್ ಫ್ರೈನ ಮಾಡಿದ್ರು. ಸೊ ನಮ್ಮ ನಾದಿನಿ ತುಂಬಾ ಚೆನ್ನಾಗಿ ಮಾಡಿದ್ರು. ಈ ಒಂದು ರೆಸಿಪಿ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟಲ್ಲೂ ಕೇಳಿ, ಇಲ್ಲ ಅಂದರೆ ನಾನು ನೆಕ್ಸ್ಟ್ ವಿಡಿಯೋ ನಂದು ಅದೇ ಆಗಿರುತ್ತೆ. ಬ್ಲಡ್ ಫ್ರೈ ಯಾವ ರೀತಿ ಮಾಡಿದ್ರು, ಯಾವುದ್ರ ಪ್ರೊಸೀಜರ್ ಹೇಗಿರುತ್ತೆ, ರೆಸಿಪಿನ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಓಕೆನಾ. ಅಲ್ಟಿಮೇಟ್ ಆಗಿತ್ತು. ಏನಂದರೆ ನಾನು ತಿನ್ನಲ್ಲ ಆ್ಯಕ್ಚುಲಿ, ಬಟ್ ಸಿಕ್ಕಾಪಟ್ಟೆ ಯಾವುದೇ ರೀತಿಯಾದಂಥ ಸ್ಮೆಲ್ ಇಲ್ಲದೆ ಅವ್ರು ಹಾಕಿರುವಂತಹ ಮಸಾಲೆ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ನಿಮಗೂ ಸಹ ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ವ್ಲಾಗ್ವರೆಗೂ ವೆಯ್ಟ್ ಮಾಡಿ. ಓಕೆನಾ. ಸೊ ನೋಡಿ ದೋಸೆಗೂ ಬ್ಲಡ್ ಫ್ರೈಗೂ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ನೋಡಿ ಅರೌಂಡು ಎಷ್ಟಿದು, ಒಂದು 2:30 ಏನೋ. ಸಂಡೇ ಮಳೆ ಬಂತು, ಅಷ್ಟು ಮಳೆ ಬಂತು. ನಿಮ್ಗಿಲ್ಲಿ ಸ್ವಲ್ಪ ಲೈಟಾಗಿ ಕಾಣಿಸ್ತಿರ್ಬೋದು, ನಾನು ವೀಡಿಯೋ ಮಾಡಬೇಕಾದ್ರೆ ಅಷ್ಟೇ ಇತ್ತು ಏನೋ. ಬಟ್ ಆಮೇಲಿಂದ ಬಂತು ನೋಡಿ ಮಳೆ. ಆ ಮಳೆಗೂ ಆ ರೋಡಲ್ಲಿರೋ ನೀರುಗಳು ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ನಾವು ಮಾಡಿರೋ ನಾನ್ ವೆಜ್ ಅಡುಗೆ ಅಂತೂ ಸೂಪರಾಗಿ ಕಾಂಬಿನೇಷನ್ ಇತ್ತು ಅಂತಲೇ ಹೇಳ್ಬೋದು. ಸೊ ನೋಡಿ ಸಿಕ್ಕಾಪಟ್ಟೆ ಮಳೆ ಅಂತಲೇ ಹೇಳ್ಬೋದು. ಸೊ ಇನ್ನು ಮೇಲೆ ರೈನಿ ಸೀಸನ್ ಶುರು ಆಗುತ್ತೆ. ಸೊ ಆದಷ್ಟು ಹುಷಾರಾಗಿರೋದನ್ನು ಕಲ್ತ್ಕೋಬೇಕು ಅಲ್ವಾ. ಸೊ ಜಾಸ್ತಿ ಮಳೆ ಇರೋದ್ರಿಂದ ಫುಡ್ಡು ಆಗಿರ್ಬೋದು ಅಥವಾ ಪ್ರತಿಯೊಂದೂ ಸಹ ಕಂಟ್ರೋಲಲ್ಲಿ ಇರಬೇಕು. ಸೊ ಇದೆಲ್ಲ ಆದಮೇಲೆ ಮಳೆ ಅಂದ್ಕೊಂಡು ಆ ಮಳೆಯಲ್ಲೇ ಎಂಜಾಯ್ ಮಾಡಿಕೊಂಡು ಮಳೆಯಲ್ಲೂ ಐಸ್ ಕ್ರೀಮ್ ತಿಂದವರು ನಾವೇ ಅಂತಲೇ ಹೇಳ್ಬೋದು. ಸೊ ಇವ್ರ ಮನೆ ಹತ್ರ ಹೋದರೆ ನಾವು ಗುಲ್ಕನ್ ಐಸ್ ಕಂಪಲ್ಸರಿ ತಿಂತೀವಿ. ಸೊ ಅದೇನೋ ರಾಘುಗೂ ಸಹ ಒಂದು ಗುಲ್ಕನ್ ಐಸ್ ಇಷ್ಟ. ಆ ಕಡೆ ಅದು ಬೇರೆ ಎಲ್ಲೂ ಸಿಗೋಲ್ಲ, ಅವ್ರ ಕಡೆನೇ, ಅವ್ರ ಮನೆ ಹತ್ರನೇ ಸಿಗೋದು. ಸೊ ಅದಕ್ಕೋಸ್ಕರ ಆ ಕಡೆ ಹೋದಾಗ ಕಂಪಲ್ಸರಿ ನಾವು ಗುಲ್ಕನ್ ಐಸ್ನ ತಿಂತೀವಿ. ಸೊ ಊಟ ಮಾಡೋ ಅಷ್ಟರಲ್ಲಿ 3 o'clock ಆಗಿತ್ತು. ನೋಡಿ ಬಿಸಿ ಬಿಸಿ ಮುದ್ದೆ, ಹಾಗೆ ಮಟನ್ ಸಾರು, ಅದ್ರ ಜೊತೆ ಕಬಾಬು, ಸ್ಪೆಷಲಾಗಿ ನಾಟಿ ಮೊಟ್ಟೆ. ಮಾಮೂಲಿ ಮೊಟ್ಟೆ ಯಾವಾಗಲೂ ತಿಂತಾ ಇರ್ತೀವಿ ಅಂತ ಹೇಳಿ ನಾಟಿ ಮೊಟ್ಟೆ ನಮ್ಮ ಬಾವಾಜಿ ತಂದರು, ತಿನ್ನಲಿ ಮಕ್ಕಳು ಸಹ ಇದ್ದಾರಲ್ಲ ಅಂತ ಹೇಳಿ. ಸೌತೆಕಾಯಿ ಜೊತೆ ಕಾಂಬಿನೇಷನ್ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಸಹ ಹಾಗೆ ಊಟ ಮಾಡಿಕೊಂಡು
ಚಿಲ್ ಮಾಡಿದ್ವಿ. ನೋಡಿ ನಾನು ಆಗಲೇ ಹೇಳಿದೆ ಅಲ್ವಾ, ಅದು ಗುಲ್ಕನ್ ಐಸ್ ಕ್ರೀಮ್ ಅಂತ. ನೋಡಿ ಇದೆ ಆ ಒಂದು ಗುಲ್ಕನ್ ಐಸ್ ಕ್ರೀಮು. ಟೋಟಲಾಗಿ ಬರ್ತಡೇನ ಎಂಜಾಯ್ ಮಾಡಿಕೊಂಡು ಒಳ್ಳೆ ನಾನ್ ವೆಜ್ಜು, ಒಳ್ಳೆ ಐಸು, ಒಳ್ಳೆ ವೆಜ್ ಊಟ, ಒಳ್ಳೆ ಕೇಕು, ಹಾಗೆ ಒಳ್ಳೆ ಗಿಫ್ಟು, ಹಾಗೆ ಒಳ್ಳೆ ಟೈಮು, ಈ ರೀತಿ ಎಂಜಾಯ್ ಮಾಡಿಕೊಂಡು ಕೊನೆಗೂ ನಾವು ಸಂಡೇ ನೈಟು ಮನೆಗೆ ಬಂದ್ವಿ. ಯಾಕಂದರೆ ಮಂಡೆಯಿಂದ ಸ್ಕೂಲ್ ಅಲ್ವಾ, ಮಂಡೇ ಸ್ಕೂಲ್ಗೆ ಹೋಗಬೇಕು. ಒಟ್ಟಿನಲ್ಲಿ ಬರ್ತಡೇನ ಮುಗಿಸಿದ್ವಿ. ಸೊ ಒನ್ಸ್ ಅಗೇನ್ ಬಿಲೇಟೆಡ್ ಹ್ಯಾಪಿ ಬರ್ಡೇ ಲಕ್ಷ್ಮಿ ಅಕ್ಕ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ, ಲವ್ ಯು, ಟಾಟಾ, ಟೇಕ್ ಕೇರ್, ಬಾಯ್.